ರಾಜಕಾಲುವೆ ಮಳೆ ನಿರ್ವಹಣೆಗೆ 1800 ಕೋಟಿ ಅನುದಾನ ಕೊಟ್ಟಿದ್ರು. ಆದರೆ ಆ ಅನುದಾನವನ್ನೇ ಇವಾಗ ಬೇರೆದಕ್ಕೆ ಬಳಕೆ ಮಾಡಿಕೊಂಡು ಎಲ್ಲವನ್ನು ಕೂಡ ಡೈವರ್ಟ್ ಮಾಡಿದ್ದಾರೆ ಅನ್ನೋದು. ಇದರಿಂದ ಮಳೆ ಬಂದರೆ ಎಲ್ಲವೂ ಕೂಡ ಮತ್ತೆ ಸಮಸ್ಯೆ ಆಗ್ತಾ ಇದೆ. ಅದೊಂದೇ ಅಂತಲ್ಲ ನೋಡಿ, ನಮ್ಮ ಏರಿಯಾದಲ್ಲಿ ಫ್ಲೈಓವರ್ ಸ್ಯಾಂಕ್ಷನ್ ಆಗಿತ್ತು, ಅದಕ್ಕೆ 70 ಕೋಟಿ ಕೊಟ್ಟಿದ್ರು, ಅದನ್ನು ತೊಗೊಂಬಿಟ್ರು. ಬನಶಂಕರಿ ಹತ್ರ ಒಂದು ಜನ ಜಾಸ್ತಿ ಬರ್ತಾಯಿತ್ತು, ಅಲ್ಲೊಂದು ಮೆಟ್ರೋ ಮತ್ತು BMTC ಕಾರ್ಪೊರೇಷನ್ ಎಲ್ಲ ಸೇರಿ ಒಂದು ಮೇಲೆ ಒಂದು ಮಾಡಬೇಕಾಯ್ತು, ಅಲ್ಲೂ ಒಂದು ಫ್ಲೈಓವರ್ ಮಾಡಬೇಕಾಯ್ತು, ವಾಕಿಂಗ್ ಟ್ರ್ಯಾಕ್ ಮಾಡಬೇಕಾಯ್ತು. ಆ ದುಡ್ಡನ್ನು ವಾಪಸ್ ತೆಗೆದುಬಿಟ್ರು. ಈಗ ಮಳೆ ಇನ್ನೇನು ನೋಡ್ತೀರ ಎಲ್ಲ ಕಡೆ ಫ್ಲಡ್ಡು, ದಿನನಿತ್ಯ ಮಾಧ್ಯಮದಲ್ಲಿ ಬರುವಂಥದ್ದು ಫ್ಲಡ್ ಆದರೆ ಜನ ಮನೆಗೆ ನೀರು ನುಗ್ತೈತೆ ಅಂತ. ಅದಕ್ಕೋಸ್ಕರ ಬೊಮ್ಮಾಯಿಯವರಿಗೆ ನಾವೆಲ್ಲ ವಿನಂತಿ ಮಾಡಿ ಅಟ್ಲೀಸ್ಟ್ ರಾಜಕಾಲುವೆಗಳೇನಿದೆ ಮತ್ತು ಬ್ಲಾಕ್ ಸ್ಪಾಟ್ಗಳೇನಿದೆ, ಎಲ್ಲಿ ಬಾಟಲ್ ನೆಕ್ಸ್ ಇದೆ, ಅದನ್ನೆಲ್ಲ ರಿಮೂವ್ ಮಾಡಿ ಒಂದು ಕಾಂಕ್ರೀಟ್ ಗೋಡೆಗಳನ್ನು ನಿರ್ಮಾಣ ಮಾಡಿ ಒಂದು ಸರಿಯಾದಂಥ ರೀತಿಯಾಗಿ ನೀರು ಸರಾಗವಾಗಿ ಹರಿದು ಹೋಗಬೇಕು, ಅದಕ್ಕೆ ಮಾಡಿದ್ರಿ. ಅದಕ್ಕೂ ಕಲ್ಲು ಹಾಕ್ಬಿಟ್ರು. ಯಾಕೆಂದರೆ ದುಡ್ಡಿಲ್ಲ ಇವ್ರ ಹತ್ರ. ಆ ದುಡ್ಡನ್ನೆಲ್ಲ ತೊಗೊಂಡು ಗ್ಯಾರಂಟಿಗಳಿಗೆ ಕೊಡ್ತಾಯಿದ್ದಾರೆ ಅಷ್ಟೇ. ಈಗ ರಾಜಕಾಲುವೆ ದುಡ್ಡು ಕೂಡ ಗ್ಯಾರಂಟಿಗೆ ಹೋಗಿದೆ. ಬೆಂಗಳೂರಲ್ಲಿ ಫ್ಲೈಓವರ್ ಮಾಡೋಕ್ಕೆ ದುಡ್ಡು ಕೂಡ ಗ್ಯಾರಂಟಿಗೆ ಹೋಗಿದೆ. ಫುಟ್ಪಾತ್ ಮಾಡೋಕ್ಕೆ ಕೊಟ್ಟಿದ್ರು, ಅದು ಕೂಡ ಗ್ಯಾರಂಟಿಗೆ ಹೋಗಿದೆ. ಈಗ ನಮಗೆ ಫುಟ್ಪಾತ್ ಇಲ್ಲ, ಫ್ಲೈಓವರ್ಸು ಇಲ್ಲ, ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಮತ್ತು ಮಳೆ ನೀರು ಸರಾಗ ಹರಿದೋಕ್ಕೆ ಸ್ಟಾರ್ ಮೋಟ್ರ್ ಡ್ರೈನ್ಗೆ 1800 ಕೋಟಿ ಕೊಟ್ಟಿದ್ದರು, ಅದು ಕೂಡ ಇಲ್ಲ. ಅಂದರೆ ಅಭಿವೃದ್ಧಿಗೆ ಬೆಂಗಳೂರಲ್ಲಿ ಇಲ್ಲ. ಇನ್ನು ಬ್ರ್ಯಾಂಡ್ ಬೆಂಗಳೂರು ಎಲ್ಲಿಂದ ಬಂತು? ಬ್ಯಾಡ್ ಬೆಂಗಳೂರು ಆಗೋಗ್ಬಿಟ್ಟಿದೆ ಈಗ. ಇವರ ಫ್ರೀ ಹೆಸರಲ್ಲಿ ಎಲ್ಲದಕ್ಕೂ ಹಣ ಏನಿತ್ತು ಅದೆಲ್ಲ ತಿಂದು ತೇಗಿದ್ದಾರೆ ಇವರು. ಇವತ್ತು ಬ್ರ್ಯಾಂಡ್ ಬೆಂಗಳೂರಿಗೆ ಹಣನೇ ಇಲ್ಲ, ಒಂದು ನಯ ಪೈಸೆ. ಇವರು ನಮ್ಮ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಅಡಿಷ್ನಲ್ಲಾಗಿ ಕಾರ್ಪೊರೇಷನ್ ಹಣ ಬಿಟ್ಟು ಅಡಿಷ್ನಲ್ಲಾಗಿ 8 ರಿಂದ 9 ಸಾವಿರ ಕೋಟಿ ಕೊಡ್ತಾಯಿದ್ರು ಇವರು. ಇವತ್ತಿಲ್ಲ, ಅಡಿಷ್ನಲ್ ಹಣನೂ ಇಲ್ಲ, ಕಾರ್ಪೊರೇಷನ್ನು ಪಾಪರ ಹೊಟ್ಟಿದೆ.